ನಮಸ್ತೆ. ಇದು ನಾನು ಭೀಮ್ ಅಮಾವಾಸ್ಯೆ ದಿನ ಶೂಟ್ ಮಾಡ್ಕೊಂಡಿರೋಂಥ ವ್ಲಾಗ್ ಆಗಿರತ್ತೆ. ಅವತ್ತಿನ ದಿನ ನಾನು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋದೆ. ನಾನು ಹೋಗುವಷ್ಟೊತ್ತಿಗೆ ಅಭಿಷೇಕ ಮಾಡ್ಲಿಕ್ಕೆ ಅಂತ ಹೇಳಿ ಎಲ್ಲ ತಯಾರಿ ಮಾಡ್ಕೊಂಡಿದ್ರು. ನಾನು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅನ್ಕೊಂಡು ಹೋಗಿದ್ದು. ಆದ್ರೆ ಅಮ್ಮನವರ ಅಭಿಷೇಕನ ನೋಡೋದು ಅಂತಂದ್ರೆ ಅದೆಂಥ ಸೌಭಾಗ್ಯ ಅಲ್ವಾ? ಸೊ ಹಾಗೆ ನಾನು ಕುತ್ಕೊಂಡೇ ಬಿಟ್ಟೆ ಅದನ್ನ ನೋಡ್ಕೊಂಡು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಅಮ್ಮನವ್ರ ಮುಖ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ನಿಸ್ತಾ ಇತ್ತು. ಏನೋ ಒಂದು ಸೆಳೆತ ಅನ್ನೋದು ಇರತ್ತೆ. ನಾನು ಈ ದೇವಸ್ಥಾನಕ್ಕೆ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀನಿ. ನನ್ಗೆ ಇಲ್ಲಿ ಹೋಗಿ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಎದ್ದು ಬಂದ್ರೆ ಮನ್ಸಲ್ಲಿರುವಂತ ಭಾರ ಆಗಿರ್ಬೋದು, ಏನಾದ್ರೂ ಒಂದ್ ತಳಮಳ ಇದ್ದಾಗ ನನ್ಗೆಲ್ಲ ಒಂಥರ ಕ್ಲಿಯರ್ ಆಗ್ಬಿಡತ್ತೆ ಅಂತ ಹೇಳಿ ಅನ್ನಿಸ್ತಾ ಇರತ್ತೆ. ನಾನ್ ಹೋಗಿದ್ದಂತ ದೇವಸ್ಥಾನ ಬಂದು ಶ್ರೀಚಕ್ರ ಚೌಡೇಶ್ವರಿ ತಾಯಿಯವ್ರದ್ದು. ಇದು ಕಾಮಾಕ್ಷಿ ಪಳ್ಯದಲ್ಲಿ ಇರತ್ತೆ. ಸೊ ನಾನ್ ರೆಗ್ಯುಲರ್ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ. ಆ ಮುಖದಲ್ಲಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅಮ್ಮನ್ ಮುಖ ಏನೋ ಒಂಥರ ನಗು ಮುಖ ಇರತ್ತೆ. ಆ ಕಣ್ಣು ಎಲ್ಲ ನಮ್ಗೆ ಗೊತ್ತಿಲ್ದಂಗೆ ನಮ್ಮನ್ನ ಅಟ್ರಾಕ್ಟ್ ಮಾಡತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ಬರುವಂತ ಭಕ್ತಾದಿಗಳಲ್ಲಿ ಸುಮಾರು ಜನ ಬಾಯಲ್ಲಿ ನಾನು ಕೇಳಿದ್ದೀನಿ. ತಾಯಿನ ನಾವೇನಾದ್ರೂ ಕೇಳ್ಕೊಂಡು ಹೋದ್ರೆ ನಮಗ್ ನಿಜವಾಗ್ಲೂ ಎಲ್ಲ ಒಳ್ಳೇದೇ ಆಗಿದೆ ಅಂತ ಅಂದ್ಬಿಟ್ಟು. ಸೊ ನಾವು ಶ್ರದ್ಧೆ ಭಕ್ತಿಯಿಂದ ಅಮ್ಮನ್ನ ನಾವ್ ಏನಾದ್ರೂ ಒಂದು ಕೇಳಿದೀವಿ ಅಂದ್ರೆ ಆ ಅಮ್ಮ ನಿಜವಾಗ್ಲೂ ನಮ್ಗೆ ಒಳ್ಳೇದ್ ಮಾಡೇ ಮಾಡತ್ತೆ. ಆದ್ರೆ ಅದು ನಮ್ಮ ಕರ್ಮ ಫಲಗಳ ಮೇಲೆ ಇರತ್ತೆ ಅನ್ನೋದು ನಾನು ಅದನ್ನ ನಂಬ್ತೀನಿ. ಸೊ ನಾನು ಅಷ್ಟೇನೆ ನನ್ಗೇನಾದ್ರೂ ಮನ್ಸಿಗೆ ತುಂಬಾ ಬೇಸರ ಆಗೋಗ್ಬಿಟ್ಟಿದೆ ಅಂದ್ರೆ ಅವ್ರ ಇವ್ರ ಹತ್ರ ಏನು ಹೇಳ್ಕೊಳಕ್ ಹೋಗೋದಿಲ್ಲ. ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಮ್ಮನ ಮುಂದೆ ಕೂತ್ಕೊಂಡು ಅಮ್ಮನ ಹತ್ರ ಹೇಳ್ಕೊಂಡ್ಬಿಡ್ತೀನಿ ಎಲ್ಲಾನುನು. ಸೊ ಅವ್ರವ್ರ ನಂಬಿಕೆ ಒಂದೊಂದ್ ಇರತ್ತೆ ಅಲ್ವಾ? ಹಾಗೆ ಅವತ್ತಿನ ದಿನ ಅಮ್ಮಂದು ಜನ್ಮ ದಿನೋತ್ಸವ ಇದ್ದಿದ್ರಿಂದ ತುಂಬಾ ವಿಶೇಷ ಪೂಜೆಗಳೆಲ್ಲ ಮಾಡಿದ್ರು.